ಪ್ರಬಂಧ ರಚನೆ ಮೊಬೈಲ್ ಬಳಕೆಯ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ಬರೆಯೋದು ಹೇಗೆ ಅಂತ ನೋಡೋಣ. ವಿದ್ಯಾರ್ಥಿಗಳಿಗಾಗಿ ಅತ್ಯದ್ಭುತವಾದಂತಹ ಒಂದು ಪ್ರಬಂಧ ರಚನೆ. ಮೊಬೈಲ್ ಬಳಕೆಯಿಂದ ಅನುಕೂಲಗಳು ಯಾವ್ಯಾವು ಮತ್ತು ಅನಾನುಕೂಲಗಳು ಯಾವ್ಯಾವು ನೋಡಿ. ಮೊಬೈಲ್ ಆಧುನಿಕ ಜನಾಂಗದ ಅವಿಭಾಜ್ಯ ಅಂಗವಾಗಿದ್ದು ಇದು ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನ ಬೀರುತ್ತಿದೆ. ನೋಡಿ, ಮೊಬೈಲ್ ಆಧುನಿಕ ಜನಾಂಗದ ಅವಿಭಾಜ್ಯ ಅಂಗ ಆಗಿದೆ. ಇದು ಶಿಕ್ಷಣ, ಆರೋಗ್ಯ ಮತ್ತು ಸಾಮಾಜಿಕ ಜೀವನದ ಮೇಲೆ ವ್ಯತಿರಿಕ್ತವಾದಂತಹ ಪರಿಣಾಮವನ್ನ ಬೀರ್ತಾ ಇದೆ. ಆದರೂ ಮೊಬೈಲ್ ಫೋನ್ಗಳು ಶಿಕ್ಷಣ ವ್ಯವಸ್ಥೆಯ ಅನಿವಾರ್ಯ ಭಾಗ ಎನ್ನುವಂತೆ ಆಗಿದೆ. ಆನ್ಲೈನ್ ತರಗತಿಗಳು, ಪಠ್ಯದ ವಿವರಗಳಿರಬಹುದು, ಪಠ್ಯಕ್ಕೆ ಸಂಬಂಧಿಸಿದ ವಿಡಿಯೋಗಳಿರಬಹುದು ಅಥವಾ ಅಸೈನ್ಮೆಂಟ್ಗಳು, ಹೀಗೆ ಪಠ್ಯಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನ ಶಿಕ್ಷಕರು ಮತ್ತು ಪೋಷಕರು ಬಳಸ್ತಾರೆ. ಹಾಗಾದ್ರೆ ಈ ಮೊಬೈಲ್ ಬಳಕೆಯ ಅನುಕೂಲಗಳು ಮತ್ತು ಅನಾನುಕೂಲಗಳು ಯಾವ್ಯಾವು ಎನ್ನುವುದರ ಬಗ್ಗೆ ಪ್ರಬಂಧ ಬರೆಯೋದು ಹೇಗೆ ಅಂತ ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ಮುಖಾಂತರ. ಮೊಬೈಲ್ ಬಳಕೆಯ ಅನುಕೂಲಗಳು ಏನಿದು ಟಾಪಿಕ್, ಮೊಬೈಲ್ ಬಳಕೆಯ ಅನುಕೂಲಗಳು. ಮೊದಲನೇ ಪಾಯಿಂಟ್ ನೋಡಿ, ಡಿಜಿಟಲ್ ತಂತ್ರಜ್ಞಾನ ಮುಂಚೂಣಿಯಲ್ಲಿರುವ ಈ ಕಾಲಘಟ್ಟದಲ್ಲಿ ಶಿಕ್ಷಣ ಕ್ಷೇತ್ರವು ಗರಿಷ್ಠ ಪ್ರಮಾಣದಲ್ಲಿ ಬಳಸ್ಕೊಳ್ತಾ ಇದೆ ಯಾವುದನ್ನ, ಮೊಬೈಲ್ ಅನ್ನ. ನೋಡಿ, ಡಿಜಿಟಲ್ ತಂತ್ರಜ್ಞಾನ ಮುಂಚೂಣಿಯಲ್ಲಿರುವಂತಹ ಈ ಕಾಲಘಟ್ಟದಲ್ಲಿ ಶಿಕ್ಷಣ ಕ್ಷೇತ್ರವು ಗರಿಷ್ಠ ಪ್ರಮಾಣದಲ್ಲಿ ಮೊಬೈಲ್ ಅನ್ನು ಬಳಸಿಕೊಳ್ಳುತ್ತಿದೆ. ನೆಕ್ಸ್ಟ್ ಎರಡನೇದು, ಮೊಬೈಲ್ ಫೋನ್ಗಳು ಶಿಕ್ಷಣ ವ್ಯವಸ್ಥೆಯ ಅನಿವಾರ್ಯ ಭಾಗವಾಗಿದೆ. ನಮ್ಗೆಲ್ಲ ಗೊತ್ತು, ಮೊಬೈಲ್ ಫೋನ್ಗಳು ಇಲ್ಲದೆ ಶಿಕ್ಷಣದಲ್ಲಿ ತುಂಬಾ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಅಥವಾ ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮೊಬೈಲ್ ಫೋನ್ಗಳು ಶಿಕ್ಷಣ ವ್ಯವಸ್ಥೆಯ ಅನಿವಾರ್ಯ ಭಾಗವಾಗಿದೆ. ಮೂರನೇದು, ಆನ್ಲೈನ್ ತರಗತಿಗಳು, ಪಠ್ಯದ ವಿವರಗಳು, ಪಠ್ಯಕ್ಕೆ ಸಂಬಂಧಿಸಿದ ವಿಡಿಯೋಗಳು, ಅಸೈನ್ಮೆಂಟ್ಗಳಿಗೆ ಶಿಕ್ಷಕರು ಮತ್ತು ಪೋಷಕರು ಮೊಬೈಲ್ ಮೇಲೆ ಅವಲಂಬಿತರಾಗಿದ್ದಾರೆ. ನೋಡಿ, ಆನ್ಲೈನ್ ತರಗತಿಗಳಿಗೆ, ಹಾಗೆ ಪಠ್ಯದ ವಿವರಗಳಿಗೆ, ಪಠ್ಯಕ್ಕೆ ಸಂಬಂಧಿಸಿದ ವಿಡಿಯೋಗಳಿಗಾಗಿ, ಅಸೈನ್ಮೆಂಟ್ಗಳಿಗಾಗಿ ಶಿಕ್ಷಕರು ಮತ್ತು ಪೋಷಕರು ಮೊಬೈಲ್ ಮೇಲೆ ಅವಲಂಬಿತರಾಗಿದ್ದಾರೆ. ನೆಕ್ಸ್ಟ್ ನಾಲ್ಕನೆಯ ಪಾಯಿಂಟು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಅಂಗವಿಕಲರು, ಸಮಾಜದ ಅಂಚಿನ ವರ್ಗದ ಮಕ್ಕಳು ಕಲಿಕೆಯ ಉದ್ದೇಶಕ್ಕೆ ಮೊಬೈಲ್ ಅನ್ನ ಬಳಸುತ್ತಿದ್ದಾರೆ. ನೋಡಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಗ್ರಾಮೀಣ ಹಳ್ಳಿಗಳಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳು, ಹಾಗೆ ಅಂಗವಿಕಲರು, ಸಮಾಜದ ಅಂಚಿನ ಅಂದ್ರೆ ಬಾರ್ಡರ್ ಅಲ್ಲಿ ಇರ್ತಕ್ಕಂತಹ ಮಕ್ಕಳು, ಅಂಚಿನ ವರ್ಗದ ಅಂದ್ರೆ ಕೆಳ ವರ್ಗದಲ್ಲಿರುವಂತಹ ಮಕ್ಕಳು ಆಗುತ್ತೆ, ಹಾಗೆ ಬಾರ್ಡರ್ ಅಲ್ಲಿ ಇರ್ತಕ್ಕಂತಹ ಮಕ್ಕಳಿಗೂ ಕೂಡ ಅನ್ವಯಿಸುತ್ತೆ. ಕಲಿಕೆಯ ಉದ್ದೇಶಕ್ಕೆ ಮೊಬೈಲ್ ಅನ್ನ ಬಳಸುತ್ತಿದ್ದಾರೆ. ಇದೊಂದು ಮುಖ್ಯವಾದಂತಹ ಅನುಕೂಲ. ನೆಕ್ಸ್ಟ್ ಐದನೇದು, ಆರ್ಥಿಕವಾಗಿ ದುರ್ಬಲರಾಗಿರುವವರಿಗೆ ಅಂದ್ರೆ ಯಾರಿಗೆಲ್ಲ ಕೂಡ ಒಳ್ಳೆ ಒಂದು ಸ್ಕೂಲ್ ಅಥವಾ ಒಳ್ಳೆಯ ಒಂದು ನಗರದ ವ್ಯವಸ್ಥೆಯ ಅನುಕೂಲಗಳು ಇಲ್ಲದೆ ಇರ್ತಾರೋ ಅಂತಹವರಿಗೆ, ಆರ್ಥಿಕವಾಗಿ ದುರ್ಬಲರಾಗಿರುವವರಿಗೆ ಕೂಡ ಮೊಬೈಲ್ ಅನುಕೂಲವಾಗಿದೆ. ಕಂಪ್ಯೂಟರ್, ಲ್ಯಾಪ್ಟಾಪ್ ಗಳನ್ನ ಖರೀದಿಸುವ ಶಕ್ತಿ ಇರುವುದಿಲ್ಲ. ಯಾರಿಗೆ ಕಂಪ್ಯೂಟರ್, ಲ್ಯಾಪ್ಟಾಪ್ ಗಳನ್ನ ಖರೀದಿಸುವಂತಹ ಶಕ್ತಿ ಇರುವುದಿಲ್ಲ, ಅಂತಹ ವರ್ಗ ಸಂಪೂರ್ಣವಾಗಿ ಮೊಬೈಲ್ ಅನ್ನ ಅವಲಂಬಿಸಿದ್ದಾರೆ ಅನ್ನುವಂತಹದ್ದು ಐದನೆಯ ಒಂದು ಅಂಶ. ನೆಕ್ಸ್ಟ್ 6, ಮೊಬೈಲ್ ನಿಷೇಧ ಅಥವಾ ನಿರ್ಬಂಧ ಆರ್ಥಿಕ ದುರ್ಬಲ ವರ್ಗದ ಕಲಿಕೆಯ ಅವಕಾಶವನ್ನ ಕಸಿದುಕೊಳ್ಳಬಹುದು. ನೋಡಿ, ಮೊಬೈಲ್ ನಿಷೇಧ ಮಾಡೋದ್ರಿಂದ, ಮೊಬೈಲ್ಗಳನ್ನ ಬ್ಯಾನ್ ಮಾಡೋದ್ರಿಂದ ಅಥವಾ ನಿರ್ಬಂಧವನ್ನು ಮಾಡೋದ್ರಿಂದ ಯಾರಿಗೆ ಅನಾನುಕೂಲ ಆಗುತ್ತೆ, ಯಾರಿಗೆ ತೊಂದರೆ ಆಗುತ್ತೆ ಅಂದ್ರೆ ಆರ್ಥಿಕವಾಗಿ ದುರ್ಬಲವಾಗಿರ್ತಕ್ಕಂತಹವರು ಅಂದ್ರೆ ಬಡವರಿಗೆ, ದುರ್ಬಲ ವರ್ಗದ ಕಲಿಕೆಯ ಅವಕಾಶವನ್ನು ಕಸಿದುಕೊಳ್ಳಬಹುದು. ನೋಡಿ, ಈ ಒಂದು ಮೊಬೈಲ್ ಅನ್ನ ಬ್ಯಾನ್ ಮಾಡೋದ್ರಿಂದ ಮೊಬೈಲಿನ ಮೇಲೆ ಅವಲಂಬಿತರಾಗಿರ್ತಾರೆ ಅವರು. ಅಂತಹವರು ಮೊಬೈಲ್ ಅನ್ನ ನಿಷೇಧ ಮಾಡಿದಾಗ ಅಥವಾ ನಿರ್ಬಂಧ ಮಾಡಿದಾಗ
ಆರ್ಥಿಕವಾಗಿ ದುರ್ಬಲ ವರ್ಗದ ಕಲಿಕೆಯ ಅವಕಾಶವನ್ನ ಕಸಿದುಕೊಳ್ಳಬಹುದು. ನೆಕ್ಸ್ಟ್ 7, ನಗರಗಳಿಂದ ದೂರವಿರುವ ಅಥವಾ ಅಂಚಿನ ಸಮುದಾಯದ ಮಕ್ಕಳಿಗೆ ಹೊರ ಜಗತ್ತಿನ ಸಂಪರ್ಕ ಸಾಧಿಸಲು ಮತ್ತು ಅಭಿಪ್ರಾಯಗಳನ್ನ ಹಂಚಿಕೊಳ್ಳಲು ಅಸಾಧ್ಯವಾಗಬಹುದು. ನೋಡಿ, ನಗರಗಳಿಂದ ದೂರ ಇರುವಂತಹ ಮಕ್ಕಳಿಗೆ ಅಥವಾ ಬಾರ್ಡರ್ ಅಲ್ಲಿ ಏನಿರ್ತಾರೆ ಅಂತಹ ಮಕ್ಕಳಿಗೆ, ಅಂಚಿನ ಸಮುದಾಯದ ಮಕ್ಕಳಿಗೆ ಹೊರ ಜಗತ್ತಿನ ಜೊತೆಗೆ ಸಂಪರ್ಕ ಸಾಧಿಸಲು ಸಾಧ್ಯ ಆಗೋದಿಲ್ಲ ಮತ್ತು ಅಭಿಪ್ರಾಯಗಳನ್ನ ಹಂಚಿಕೊಳ್ಳಲು ಕೂಡ ಅಸಾಧ್ಯವಾಗಬಹುದು. ನೆಕ್ಸ್ಟ್ 8ನೇದು, ಮೊಬೈಲ್ ಅನ್ನ ನಾವು ಬ್ಯಾನ್ ಮಾಡೋದ್ರಿಂದ ಏನೇನೆಲ್ಲ ಅನಾನುಕೂಲಗಳಾಗುತ್ತೆ, ಹಾಗೆ ಆ ಅನುಕೂಲಗಳು ಏನಿದೆ ಮಕ್ಕಳಿಗೆ ಅನ್ನೋದು. 8, ಮಕ್ಕಳಿಗೆ ಸುರಕ್ಷಿತ ಡಿಜಿಟಲ್ ವಾತಾವರಣವನ್ನ ಸೃಷ್ಟಿಸುವ ಕ್ರಮವನ್ನ ಸರ್ಕಾರಗಳು, ನಿಯಂತ್ರಕರು ಮತ್ತು ತಂತ್ರಜ್ಞಾನ ಕಂಪನಿಗಳು ಕೈಗೊಳ್ಳಬೇಕು. ಮೊಬೈಲ್ ಅನ್ನ ಬ್ಯಾನ್ ಮಾಡೋದಕ್ಕೆ ಬದಲಿಗೆ ಮಕ್ಕಳಿಗೆ ಸುರಕ್ಷಿತ ಡಿಜಿಟಲ್ ವಾತಾವರಣವನ್ನ ಸೃಷ್ಟಿಸುವಂತಹ ಕ್ರಮವನ್ನ ಸರ್ಕಾರಗಳು, ನಿಯಂತ್ರಕರು ಮತ್ತು ತಂತ್ರಜ್ಞಾನ ಕಂಪನಿಗಳು ಕೈಗೊಳ್ಳಬೇಕು. ಅದು ಮತ್ತೊಂದು ದಾರಿ. ನೆಕ್ಸ್ಟ್ 9ನೇ ಅಂಶ, 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಫೇಸ್ಬುಕ್, ಎಕ್ಸ್, ಟಿಕ್ಟಾಕ್ ಮುಂತಾದ ಸಾಮಾಜಿಕ ಜಾಲತಾಣಗಳನ್ನ ಬಳಸುವುದು ಅಪಾಯಕಾರಿ. ಆದ್ದರಿಂದ ನಿರ್ಬಂಧ ಹೇರುವ ಪ್ರಯತ್ನ ಮಾಡಬೇಕು. ನೋಡಿ, 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಈ ಸಾಮಾಜಿಕ ಜಾಲತಾಣಗಳನ್ನ ಬಳಸುವುದು ಅಪಾಯಕಾರಿ. ಆದ್ರಿಂದ ನಿರ್ಬಂಧ ಹೇರುವ ಪ್ರಯತ್ನ ಮಾಡಬೇಕು. ನೆಕ್ಸ್ಟ್ 10ನೆಯ ಒಂದು ಅಂಶ ನೋಡಿ, ಯಾವ ರೀತಿಯಾಗಿ ಮೊಬೈಲ್ ನಿಷೇಧವನ್ನ ನಾವು ನಿಷೇಧ ಮಾಡೋದಕ್ಕೆ ಬದಲಾಗಿ ನಾವು ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳು. 10ನೇದು, ನಿಯಂತ್ರಿತ ಮೊಬೈಲ್ ಬಳಕೆಗೆ ಒತ್ತು ಕೊಡಬಹುದು. ನಿಯಂತ್ರಿತ ಅಂದ್ರೆ ಯಾವ ರೀತಿಯಾಗಿ ಮೊಬೈಲ್ ಅನ್ನ ಸುರಕ್ಷಿತವಾಗಿ ಬಳಸಬೇಕು, ಅದ್ರ ಬಗ್ಗೆ ನಿಯಂತ್ರಿತ ಮೊಬೈಲ್ ಬಳಕೆಗೆ ಒತ್ತು ಕೊಡಬಹುದು. ಸಾಮಾಜಿಕ ಜಾಲತಾಣಗಳ ಬಳಕೆ ನಿರ್ಬಂಧಿಸುವುದರ ಬದಲಿಗೆ ಮಕ್ಕಳ ಹಾನಿಕಾರಕ ವಿಷಯಗಳ ಸಂಪರ್ಕಕ್ಕೆ ಬಾರದಂತೆ ಕ್ರಮ ಜರುಗಿಸುವುದು ಉತ್ತಮ ಎಂಬುದು ನನ್ನ ಅಭಿಪ್ರಾಯ. ಕಡೆಯದಾಗಿ ಯಾವಾಗ್ಲೂ ಕೂಡ ನಿಮ್ಮ ಒಪಿನಿಯನ್ ಅನ್ನ ತಿಳಿಸ್ಬೇಕಾಗುತ್ತೆ. ಆದ್ರಿಂದ ಇಲ್ಲಿ ಕಡೆಯದಾಗಿ ನಾವು ಹಾನಿಕಾರಕ ವಿಷಯಗಳ ಸಂಪರ್ಕಕ್ಕೆ ಬಾರದಂತೆ ಕ್ರಮ ಜರುಗಿಸುವುದು ಉತ್ತಮ ಎಂಬುದು ನನ್ನ ಅಭಿಪ್ರಾಯ ಅನ್ನುವಂತ ಅಭಿಪ್ರಾಯವನ್ನು ಕೂಡ ತಿಳಿಸ್ಬೇಕು. ಇನ್ನು ಮೊಬೈಲ್ ಬಳಕೆಯ ಅನಾನುಕೂಲಗಳು ಅಥವಾ ಮೊಬೈಲ್ ಬಳಕೆಯ ನಿರ್ಬಂಧ. ನೋಡಿ, ಮೊಬೈಲ್ ಬಳಕೆಯ ಅನಾನುಕೂಲಗಳು ಯಾವ್ಯಾವು, ಹಾಗೆ ಮೊಬೈಲ್ ಬಳಕೆಯ ನಿರ್ಬಂಧ ಯಾವ ರೀತಿಯಾಗಿ ಮಾಡೋದು. ಮುಂದುವರಿತಾ 1ನೇದು, ಅತಿಯಾದ ಮೊಬೈಲ್ ಬಳಕೆ ವಿದ್ಯಾರ್ಥಿಗಳ ನೋಡಿ ಅತಿಯಾದ ಮೊಬೈಲ್ ಬಳಕೆ ವಿದ್ಯಾರ್ಥಿಗಳ ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ನೋಡಿ, ಅತಿಯಾದ ಮೊಬೈಲ್ ಅನ್ನ ಬಳಕೆ ಮಾಡೋದ್ರಿಂದ ವಿದ್ಯಾರ್ಥಿಗಳ ಶಿಕ್ಷಣದ ಮೇಲೆ, ಆರೋಗ್ಯದ ಮೇಲೆ, ಸಾಮಾಜಿಕ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ನೆಕ್ಸ್ಟ್ 2ನೇದು, ಮಕ್ಕಳು ಮೊಬೈಲ್ ಬಳಕೆಯ ವ್ಯಸನಕ್ಕೆ ಸಿಲುಕಿದ್ದಾರೆ. 2ನೇದು, ಮೊಬೈಲ್ ಬಳಕೆಯ ಅನಾನುಕೂಲಗಳಲ್ಲಿ ಮಕ್ಕಳು ಮೊಬೈಲ್ ಬಳಕೆಯ ವ್ಯಸನಕ್ಕೆ ಸಿಲುಕಿದ್ದಾರೆ. ನೋಡಬಹುದು, ನಾವು ಸಣ್ಣ ಮಕ್ಕಳು ಕೂಡ ಈ ಒಂದು ಸಂದರ್ಭದಲ್ಲಿ ಮೊಬೈಲ್ ಅನ್ನು ಅತಿಯಾಗಿ ಬಳಸ್ತಾ ಇರೋದ್ರಿಂದ ಆ ಒಂದು ವ್ಯಸನಕ್ಕೆ ಸಿಲುಕಿದ್ದಾರೆ ಮಕ್ಕಳು. ನೆಕ್ಸ್ಟ್ 3ನೇದು, ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳು ಹಾನಿಕಾರಕ ವಿಷಯಗಳ ಸಂಪರ್ಕಕ್ಕೆ ಬರಲು ಮೊಬೈಲ್ ಪ್ರಮುಖ ಕಾರಣವಾಗಿದೆ ಅನ್ನೋದು ಕೂಡ ಮತ್ತೊಂದು ಅನಾನುಕೂಲ. 4, ಮೊಬೈಲ್, ಇಂಟರ್ನೆಟ್, ಸಾಮಾಜಿಕ ಜಾಲತಾಣಗಳ ಬಳಕೆಯಿಂದ ಮಕ್ಕಳ ಸುರಕ್ಷತೆಗೆ ಭಂಗವಾಗಿ ಹಲವು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಇತರ ದೌರ್ಜನ್ಯಗಳು ಕೂಡ ಉಂಟಾಗುತ್ತಿವೆ. ಮೊಬೈಲ್ನ ಒಂದು ಬಳಕೆಯಿಂದ ಏನೆಲ್ಲ ಅನಾನುಕೂಲಗಳಾಗುತ್ತೆ ಅಂದ್ರೆ, ಮೊಬೈಲ್, ಇಂಟರ್ನೆಟ್, ಸಾಮಾಜಿಕ ಜಾಲತಾಣಗಳ ಬಳಕೆಯಿಂದ ಮಕ್ಕಳ ಸುರಕ್ಷತೆಗೆ ಭಂಗ ಆಗಿ ಹಲವು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಇತರ ದೌರ್ಜನ್ಯಗಳು ಕೂಡ ಉಂಟಾಗ್ತಾ ಇದ್ದಾವೆ. ನೆಕ್ಸ್ಟ್ ಮತ್ತೊಂದು ಅನಾನುಕೂಲ 5ನೇದು, ಮೊಬೈಲ್ ಫೋನ್ಗಳು ಮಕ್ಕಳ ಓದಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿವೆ. ನೋಡಿ, ಮೊಬೈಲ್ ಫೋನ್ಗಳು ಮಕ್ಕಳ ಓದಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ. ಮಕ್ಕಳ ಓದಿನ ಅವಧಿಯನ್ನ
ಆವರಿಸಿದೆ. ಹಾಗೇನೆ ಶೈಕ್ಷಣಿಕ ಸಾಧನೆ ಗುಣಮಟ್ಟದ ಮೇಲೆ ಪರಿಣಾಮ ಕೂಡ ಬೀರಿದೆ. ಯಾವುದು? ಮೊಬೈಲ್. ನೆಕ್ಸ್ಟ್ 6ನೇದು, ಮೊಬೈಲ್ ಅತಿಯಾದ ಬಳಕೆಯಿಂದ ಮಕ್ಕಳ ದೈಹಿಕ ಮಾನಸಿಕ ಬೆಳವಣಿಗೆ ಮತ್ತು ವರ್ತನೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗಿದೆ. ನೋಡಿ, ಮೊಬೈಲ್ ಅತಿಯಾದ ಬಳಕೆಯಿಂದ ಮಕ್ಕಳ ದೈಹಿಕ ಮಾನಸಿಕ ಬೆಳವಣಿಗೆ ಮತ್ತು ವರ್ತನೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗಿದೆ. ನೆಕ್ಸ್ಟ್ 7ನೆಯ ಅಂಶ ನೋಡಿ, ಮೊಬೈಲ್ ಚಟದಿಂದ ಮಕ್ಕಳಲ್ಲಿ ಸಾಮಾಜಿಕ ಸಂವಹನ ಸಂಬಂಧಗಳಿಗೆ ಅಡ್ಡಿಯಾಗಿದೆ. ಮಕ್ಕಳು ಸಾಮಾಜಿಕ ಸಂವಹನವನ್ನ ಬಿಟ್ಟು ಮೊಬೈಲ್ನಲ್ಲೇ ಮುಳುಗಿರ್ತಾರೆ. ಮೊಬೈಲ್ ಚಟದಿಂದ ಮಕ್ಕಳಲ್ಲಿ ಏನಾಗುತ್ತೆ? ಸಾಮಾಜಿಕ ಸಂವಹನ ಸಂಬಂಧಗಳಿಗೆ ಕೂಡ ಅಡ್ಡಿ ಉಂಟಾಗುತ್ತದೆ. ನೆಕ್ಸ್ಟ್ 8ನೇದು, ಮಕ್ಕಳಲ್ಲಿ ಮೊಬೈಲ್ ಗೇಮಿಂಗ್ ಚಟ ಹೆಚ್ಚಾಗ್ತಾ ಇದ್ದು ಮಕ್ಕಳು ಸದಾಕಾಲ ಮೊಬೈಲ್ ಹಿಡಿದಿರುತ್ತಾರೆ. ಇದು ಕೂಡ ಮತ್ತೊಂದು ಅನಾನುಕೂಲ. 9ನೇದು, ಮಕ್ಕಳು ಹಾನಿಕಾರಕ ವಿಷಯಗಳ ಸಂಪರ್ಕಕ್ಕೆ ಬಾರದಂತೆ ಕ್ರಮಗಳನ್ನ ಕೈಗೊಳ್ಳಬೇಕು. ನೋಡಿ, ಮಕ್ಕಳು ಹಾನಿಕಾರಕ ವಿಷಯಗಳ ಸಂಪರ್ಕಕ್ಕೆ ಬಾರದಂತೆ ಕ್ರಮಗಳನ್ನ ಕೈಗೊಳ್ಳಬೇಕು. 10ನೇದು, ಸಾಮಾಜಿಕ ಜಾಲತಾಣಗಳ ಬಳಕೆಗೆ ವಯಸ್ಸಿನ ಮಿತಿ ನಿಗದಿಪಡಿಸಬೇಕು. ಹಾಗೇನೆ ಡಿಜಿಟಲ್ ಸಾಕ್ಷರತೆಯನ್ನ ಮಕ್ಕಳ ಪೋಷಕರಿಗೆ ಕೊರತೆ ಇರುವುದು ಕೂಡ ಮತ್ತೊಂದು ಅಪಾಯಕಾರಿ ವಿಷಯ. ಜಗತ್ತಿನಲ್ಲಿ ಮೊಬೈಲ್ ದುಷ್ಪರಿಣಾಮಗಳ ಬಗ್ಗೆ ಕ್ರಮಗಳನ್ನ ಕೈಗೊಳ್ಳುವುದು ಕೂಡ ಮತ್ತೊಂದು ಪ್ರಮುಖ ಅಂಶ. ಕಡೆಯದಾಗಿ, ಮೊಬೈಲ್ ಅತಿಯಾದ ಬಳಕೆಯಿಂದ ಅನುಕೂಲಗಳ ಜೊತೆಗೆ ಅನಾನುಕೂಲಗಳು ಇವೆ ಎಂಬುದನ್ನ ನಾವು ತಿಳಿದುಕೊಳ್ಳುತ್ತೇವೆ. ಏನೇ ಆದರೂ ಒಳ್ಳೆಯ ವಿಷಯಗಳಿಗೆ ಮೊಬೈಲ್ ಅನ್ನ, ಜಾಲತಾಣಗಳನ್ನ, ಡಿಜಿಟಲ್ ತಂತ್ರಜ್ಞಾನವನ್ನ ಬಳಸಿಕೊಳ್ಳೋಣ ಅಂತ ಸಂದೇಶವನ್ನ ಕೂಡ ಕಡೆಯದಾಗಿ ಕೊಡ್ಬೇಕು. ನೋಡಿ, ಕಡೆಯದಾಗಿ, ಮೊಬೈಲ್ ಅತಿಯಾದ ಬಳಕೆಯಿಂದ ಅನಾನುಕೂಲಗಳ ಜೊತೆಗೆ ಅನುಕೂಲಗಳ ಜೊತೆಗೆ ಅನಾನುಕೂಲಗಳು ಕೂಡ ಇವೆ ಎಂಬುದನ್ನ ನಾವು ತಿಳಿದುಕೊಳ್ಳುತ್ತೇವೆ. ಏನೇ ಆದ್ರೂ ಒಳ್ಳೆಯ ವಿಷಯಗಳಿಗೆ ಮೊಬೈಲ್ ಅನ್ನ, ಜಾಲತಾಣಗಳನ್ನ, ಡಿಜಿಟಲ್ ತಂತ್ರಜ್ಞಾನವನ್ನ ಬಳಸಿಕೊಳ್ಳೋಣ ಅನ್ನೋ ಒಂದು ಸಂದೇಶವನ್ನ ಕೊಡ್ತಾ ಪ್ರಬಂಧವನ್ನ ಮುಕ್ತಾಯ ಮಾಡಬಹುದು. ಇದಾಗಿದೆ ಪ್ರಬಂಧ ರಚನೆ. ಮೊಬೈಲ್ ಕುರಿತಂತೆ ಅನುಕೂಲಗಳು ಏನು, ಹಾಗೆ ಮೊಬೈಲ್ ಬಳಕೆಯ ಅನಾನುಕೂಲಗಳು ಏನು, ಏನೆಲ್ಲ ಒಂದು ಮೊಬೈಲ್ ಬಳಕೆಯ ಅನುಕೂಲಗಳು ಇದಾವೆ, ಅನಾನುಕೂಲಗಳು ಆಗ್ತವೆ ಅನ್ನೋದ್ರ ಬಗ್ಗೆ ಪ್ರಬಂಧ ರಚನೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.